ಶ್ರೀಮತಿ ಸಾವಿತ್ರಮ್ಮ ಹಾಗೂ ಶ್ರೀ ಎಳನೀರು ಶಿವಣ್ಣ ನಾಯಕರ ಮಗನಾದ ಮಹೇಶ್ ಶಿವಣ್ಣ ಮೂಲತಃ ಚಿಕ್ಕಾಟಿ ಗ್ರಾಮದವರು. ಜೀವನದಲ್ಲಿ ತುಂಬಾ ಸೋಲುಗಳನ್ನು ನೋಡಿದ ಮಹೇಶ್ ರವರು ಸಾಮಾಜಿಕ ಕಳಕಳಿಯಿಂದ ವೃದ್ಧರನ್ನು ಮತ್ತು ರೋಗಿಗಳನ್ನು ನೋಡಿಕೊಳ್ಳಲು ನರ್ಸಿಂಗ್ ಸರ್ವಿಸ್ ಪ್ರಾರಂಭ ಮಾಡಬೇಕೆಂದು ತನ್ನ ತಾಯಿ ಸಾವಿತ್ರಮ್ಮನ ಹತ್ತಿರ ಚರ್ಚಿಸಿ 5,000 ರೂಪಾಯಿಗಳನ್ನು ಅವರಲ್ಲಿ ತೆಗೆದುಕೊಂಡು ತಂದೆಯ ಅಪಾರ ಪ್ರೀತಿಗೆ ಶಿವಣ್ಣ ಎಂಬ ಹೆಸರನ್ನು ಬಳಸಿಕೊಂಡು ಶಿವ ನರ್ಸಿಂಗ್ ಸರ್ವಿಸ್ ಎಂಬ ಹೆಸರಿನ ಮೂಲಕ 2015ರಲ್ಲಿ ಮೈಸೂರಿನ ಶ್ರೀರಾಂಪುರದಲ್ಲಿ ಪ್ರಾರಂಭಿಸುತ್ತಾರೆ. ನಂತರ ಪ್ರತಿ ಮೆಡಿಕಲ್ ಶಾಪ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ ಪಬ್ಲಿಸಿಟಿ ಮಾಡ್ತಾರೆ. ತದನಂತರ ಕೇಸ್ಗಳು ಬರಲು ಪ್ರಾರಂಭವಾಗುತ್ತೆ. ಹೀಗೆ ನಡೆಯುತ್ತಾ ಇದ್ದಂತೆ ಸಿಬ್ಬಂದಿಗಳ ಕೊರತೆ ಕಂಡಿತು. ಆಗ ಮಹೇಶ್ ರವರ ಗೆಳತಿಯಾದ ಕಲಾವತಿಯವರು ಬಂದರು. ನಂತರ ದಿನಗಳಲ್ಲಿ ಅದಕ್ಕೆ ಜಾಹೀರಾತುಗಳನ್ನು ನೀಡಿ ಸಿಬ್ಬಂದಿಗಳನ್ನು ಕರೆತಂದರು. ಇದೇ ರೀತಿ ಹಲವು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದರು. ಸಂಸ್ಥೆಯು ಚೆನ್ನಾಗಿ ನಡೆಯುತ್ತಿದ್ದಂತೆ ಸುಖ ದುಃಖದೊಡನೆ ಸ್ನೇಹಿತರು ಶತ್ರುಗಳು ಎಲ್ಲ ಹೆಚ್ಚಾಗ್ತಾರೆ. ಇದ್ಯಾವುದಕ್ಕೂ ಎದೆಗುಂದದೆ ಮಹೇಶ್ ರವರು ತಮ್ಮ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ಮುನ್ನಡೆಸ್ತಾರೆ. ಶಿವ ನರ್ಸಿಂಗ್ ಸರ್ವಿಸ್ ಬೆಳೆದಂತೆ ಬಡವರಿಗೆ ಸಹಾಯ ಮಾಡುವ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು 2020ರಲ್ಲಿ ಶಿವ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ. ಪ್ರತಿ ವರ್ಷ 1 ತಿಂಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಕೆಲವು ಬಡ ರೋಗಿಗಳಿಗೆ ಹಣಕಾಸಿನ ಸಹಾಯ ಮತ್ತು ಮುಖ್ಯವಾಗಿ ಪ್ರತಿ ವರ್ಷ 15ರಿಂದ 20 ಜನರಿಂದ ರಕ್ತದಾನ ಮಾಡಿಸ್ತಾರೆ. ಇದರೆಲ್ಲದರೊಂದಿಗೆ ಮಾನವೀಯತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಮಹೇಶ್ ರವರು ಪ್ರತಿ ವರ್ಷವೂ ಮಾನವೀಯ ವ್ಯಕ್ತಿತ್ವವನ್ನೊಳಗೊಂಡ ವ್ಯಕ್ತಿಗಳನ್ನು ಮತ್ತು ಉತ್ತಮ ಶಿಕ್ಷಕರನ್ನು ಮತ್ತು ಉತ್ತಮ ವೈದ್ಯರನ್ನು ಹಾಗೂ ಉತ್ತಮ ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸುತ್ತಾರೆ. ಇದರ ಪ್ರಮುಖ ಉದ್ದೇಶವೇನೆಂದರೆ ಈ ಎಲ್ಲ ವ್ಯಕ್ತಿಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಯು ಒಳ್ಳೆಯ ಗುಣಗಳನ್ನು ಅನುಸರಿಸಬೇಕೆಂಬುದೇ ಇವರ ಮುಖ್ಯ ಉದ್ದೇಶವಾಗಿದೆ. ಈ ಎಲ್ಲ ಕಾರ್ಯಗಳನ್ನು ಯಾರಿಂದಲೂ ಯಾವುದೇ ದೇಣಿಗೆಯನ್ನು ಪಡೆಯದೆ ತಮ್ಮ ಸ್ವಂತ ದುಡ್ಡಿನಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಎಜುಕೇಷನ್ ಟ್ರಸ್ಟ್ ಪ್ರಾರಂಭವಾದ 2 ವರ್ಷಗಳ ಕಾಲ ಉಚಿತ DHA ನರ್ಸಿಂಗ್ ತರಬೇತಿಯನ್ನು ನೀಡಿದರು. ಅಲ್ಲಿ ಕೆಲವರು ಟ್ರೈನಿಂಗ್ ಮುಗಿಸಿದ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿಕ್ಕಾಟಿಯ ಮಹೇಶ್ ಎಂಬಾತ ಇವತ್ತು ಇಷ್ಟೆಲ್ಲ ಸಂಸ್ಥೆಯ ಕಾರ್ಯಗಳನ್ನು ನಡೆಸಲು ತನ್ನ ಬೆನ್ನೆಲುಬಾಗಿರುವ ಶ್ರೀಮತಿ ಸಾವಿತ್ರಮ್ಮ, ಶ್ರೀ ಶಿವಣ್ಣ ನಾಯಕ, ಶ್ರೀಮತಿ ಕಲಾವತಿ ಹಾಗೂ ಶ್ರೀ ಸಿದ್ದರಾಜ್ ನಾಯಕ, ಅಭಿ ಮತ್ತು ತನ್ನ ಎಲ್ಲ ಗೆಳೆಯರೊಂದಿಗೆ ನೀವೆಲ್ಲರೂ ಕೂಡ ಮುಖ್ಯ ಕಾರ್ಯಕರ್ತರು. ನಮ್ಮನ್ನು ಬೆಳೆಯಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.